ಒಂದು ವಿಷಯ ಡೈರೆಕ್ಟ್ ಆಗಿ ಕೇಳ್ತೀನಿ. ಇವಾಗ ಸೆಕೆಂಡ್ PUC ರಿಸಲ್ಟ್ ಬಂದಾದ್ಮೇಲೆ ನೀವು ಎಷ್ಟು ಜನ ಖುಷಿ ಆಗಿದ್ದೀರಾ, ನೀವು ಎಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದೀರಾ? ಏನಂದ್ರೆ ಎಲ್ಲರೂ ಕೂಡ ಸೇಮ್ ಥಿಂಗ್ನೇ ಮಾಡ್ತಾ ಇದ್ದಾರೆ. ಏನಂದ್ರೆ ಎಲ್ಲರೂ ಕೂಡ ಸ್ಕ್ರಾಲ್ ಮಾಡ್ತಾ ಇದ್ದಾರೆ, ಯಾವ ಒಂದು ಕಾಲೇಜ್ ಸೇರ್ಕೋಬೇಕು, ಆ ಒಂದು ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ, ನನಗೆ ಸೀಟ್ ಸಿಗುತ್ತಾ ಸಿಗಲ್ಲ ಅನ್ನೋದು ಹುಡುಕ್ತಾ ಇದ್ದೀರಾ. ಮತ್ತೆ ನಿಮ್ಮ ಪೇರೆಂಟ್ಸ್ಗಳು ಆ ಕಾಲೇಜ್ ಸೇರ್ಕೋ, ಈ ಕೋರ್ಸ್ ಸೇರ್ಕೋ ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಆದರೆ ನಿಮಗೆ ಪ್ರೆಷರ್ ಬಿಲ್ಡ್ ಆಗ್ತಾ ಇರುತ್ತೆ, ಯಾವ್ದಾರ ಒಂದು ಕಾಲೇಜ್ಗೆ ಬೇಗ ಅಡ್ಮಿಷನ್ ಆಗೋಣ, ಸೀಟ್ ಖಾಲಿ ಆಗ್ಬಿಡುತ್ತೆ ಅಂತ. ಆದರೆ ಈ ಒಂದು ಪ್ರೆಷರ್ ಟೈಮಲ್ಲಿ ನಿಮಗೆ ಯಾರು ಕೂಡ ಹೇಳಕ್ ಹೋಗಲ್ಲ. ಇವತ್ತೇನು ಡಿಸೈಡ್ ಮಾಡ್ತಿರಲ್ಲ, ನಿಮ್ಮ ನೆಕ್ಸ್ಟ್ 4 years ಅದನ್ನ ಡಿಸೈಡ್ ಮಾಡುತ್ತೆ. ಇಲ್ಲಿ ನಿಮಗೆ 2024 ಒಂದು ಡಾಟಾನ ತಂದಿದ್ದೀನಿ, ಯಾರ್ಯಾರು ಇಂಜಿನಿಯರಿಂಗ್ ಸೇರ್ಕೋಬೇಕು ಅಂತ ಇರೋ ಅವ್ರಿಗೆ. ಏನಂದ್ರೆ 15 ಲಕ್ಷ ಜನ ಇಂಜಿನಿಯರ್ಸ್ ಪ್ರತಿ ವರ್ಷನೂ ಕೂಡ ಪಾಸ್ ಔಟ್ ಆಗ್ತಾರೆ. ಅದರಲ್ಲಿ ಕೇವಲ 20% ಜನ ಮಾತ್ರ ಜಾಬ್ ರೆಡಿ ಆಗಿರ್ತಾರೆ. ಇನ್ನೂ 80% ಜನ ಬರೀ ಕೇವಲ 4 years ಸ್ಟಡಿ ಮಾಡ್ತಾರೆ ಅಷ್ಟೇ, ಯಾವುದೇ ತರದೊಂದು ಇಂಡಸ್ಟ್ರಿ ರೆಡಿ ಆಗಿರೋದಿಲ್ಲ. ಏನಕ್ಕೆ ಅಂದ್ರೆ ಇದು ಕಾಲೇಜು ಚೆನ್ನಾಗಿಲ್ಲ ಅಂತ ಅಲ್ಲ, ಸಿಸ್ಟಮು ಆ ರೀತಿ ಇವಾಗ ಬಿಲ್ಡ್ ಆಗಿದೆ. ಅದರಿಂದ ಇಲ್ಲಿ ಫಸ್ಟ್ 2 years ಏನಾಗುತ್ತೆ ಅಂದ್ರೆ ಜಸ್ಟ್ ಥಿಯರಿ ಸಬ್ಜೆಕ್ಟ್ಗಳನ್ನ ಓದ್ತೀರಾ. 3rd ಇಯರ್ಗೆ ನಿಮಗೆ ಒಂದು ರಿಯಲ್ ಪ್ರಾಜೆಕ್ಟ್ ಬರುತ್ತೆ. ಅದಾದ್ಮೇಲೆ 4th ಇಯರ್ಲಿ ಪ್ಲೇಸ್ಮೆಂಟ್ ಬಂದ್ಬಿಡುತ್ತೆ. ಅವಾಗ ತೋರ್ಸಕ್ಕೆ ಯಾವುದೇ ಥರದ ಒಂದು ರೆಡಿ ಪ್ರಾಜೆಕ್ಟ್ ಆಗಿರಲಿ, ಸ್ಕಿಲ್ ಆಗಿರಲಿ ನಿಮ್ಮ ಹತ್ರ ಇರೋದಿಲ್ಲ. 4 years ಕಂಪ್ಲೀಟ್ ಆಗಿ ಅದೇ ರೀತಿ ಮುಗ್ದೋಗುತ್ತೆ. ಇವಾಗ ಜಸ್ಟ್ ಡಿಗ್ರಿ ಇದ್ರೆ ಅದಕ್ಕೆ ಯಾವುದೇ ಥರದ ವ್ಯಾಲ್ಯೂ ಇಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವಾಗ ಎಲ್ಲ ಕಡೆನೂ ಕೂಡ AI ಬಂದಿದೆ, ಅದರಿಂದ ಕಂಪ್ನಿಗಳು ಕೂಡ ತುಂಬಾನೇ ಫಾಸ್ಟರ್ ಆಗಿದ್ದಾರೆ. ಇವತ್ತಿನ ಕಾಲದಲ್ಲಿ ಯಾರು ಫ್ರೆಶರ್ಸ್ AI ಟೂಲ್ಸ್ನ ಕಲ್ತಿರ್ತಾನೆ, ಅವನು 2 years ಯಾರು ಕೆಲಸ ಮಾಡ್ತಾ ಇರ್ತಾನಲ್ಲ ಕಂಪ್ನಿಗಳಲ್ಲಿ, ಅವನಿಗಿಂತ ಸ್ವಲ್ಪ ಸ್ಪೀಡ್ ಆಗಿರ್ತಾನೆ. ಗೇಮ್ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ವೆಸ್ಟರ್ನ್ ಕಾಲೇಜ್ಗಳು ಹಳೆ ಸಿಲೆಬಸ್ಗಳನ್ನೇ ನಿಮಗೆ ಪಾಠ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತಾ ಇರೋದು ಕಾಲೇಜ್ ಮ್ಯಾಟ್ರ್ ಆಗಲ್ಲ ಅಂತಲ್ಲ, ಕಾಲೇಜ್ ನೇಮ್ ಮ್ಯಾಟ್ರ್ ಆಗಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನಿಮಗೆ ಡೇ 1 ಇಂದನೇ ಸ್ಟಾರ್ಟ್ ಆಗಬೇಕಾ, ಅಥವಾ 2 years ಆದ್ಮೇಲೆ ಸ್ಟಾರ್ಟ್ ಆಗಬೇಕಾ? ನಿಮಗೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಟೀಚ್ ಮಾಡಬೇಕಾ, ಅಥವಾ ಜಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಓದ್ಕೊಂಡ್ರೆ ಸಾಕಾ? ರಿಯಲ್ ಟೂಲ್ಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕಾ, ಅಥವಾ ನಿಮಗೆ ಜಸ್ಟ್ ಒಂದು ಕಾಲೇಜಲ್ಲಿ ನೋಟ್ ಸಿಕ್ಕಿದ್ರೆ ಸಾಕಾ? ಈ ಒಂದು ಕ್ವಶನ್ಗಳನ್ನ ನೀವೇ ಕೇಳ್ಕೊಳ್ಳಿ. ನಾನು ಈ ಒಂದು ಕ್ವಶನ್ಗಳಿಗೆ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ವಿತ್ ಎಸ್ ಮುಖಾಂತರ. ಏನಂದ್ರೆ ಮ್ಯಾನೇಜ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇದು ಲಾಂಚ್ ಆಗಿದ್ದು 2025ರಲ್ಲಿ. ಇದು ಇಂಡಿಯಾದ ಫಸ್ಟ್ AI ಇಂಜಿನಿಯರಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ A ಅಂದಿದ ತಕ್ಷಣ A ಒಂದು ಸಬ್ಜೆಕ್ಟ್ ಮಾತ್ರ ಟೀಚ್ ಮಾಡಲ್ಲ. ಇಲ್ಲಿ ನಿಮಗೆ ಡೇ 1 ಇಂದನೇ ರಿಯಲ್ ಥಿಂಗ್ಸ್ನ ನೀವು ಬಿಲ್ಡ್ ಮಾಡ್ತೀರಾ AI ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಮತ್ತೆ ಕ್ಲಾಸ್ ರೂಮ್ ತುಂಬಾನೇ ಮಾಡರ್ನ್ ಆಗಿರುತ್ತೆ. ಮತ್ತೆ ಫುಲ್ಲಿ ಫಂಕ್ಷನಲ್ ಆಪಲ್ ಲ್ಯಾಬ್ಸ್ ಕೂಡ ಇದೆ, ರೋಬೋಟಿಕ್ ಲ್ಯಾಬ್ಸ್ ಕೂಡ ಇದೆ. ಇಲ್ಲಿ ನಿಮಗೆ ಬೋತ್ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ವರ್ಕು ಕೂಡ ನಡೆಯುತ್ತೆ. ಮತ್ತೆ ಡೆಡಿಕೇಟೆಡ್ ಕೋಡಿಂಗ್ ಮತ್ತೆ ಕೊಲಾಬ್ರೇಷನ್ ಸ್ಪೇಸ್ ಕೂಡ ಇದೆ. ಇದೆಲ್ಲ ಕೂಡ ಇನ್ಫ್ರಾಸ್ಟ್ರಕ್ಚರ್ ಜಸ್ಟ್ ಶೋ ಆಫ್ ಆಗಲ್ಲ, ಎನ್ವೈರನ್ಮೆಂಟ್ ಸೀರಿಯಸ್ ಆಗಿಲ್ಲ ಅಂದ್ರೆ ಅಲ್ಲಿ ಲರ್ನಿಂಗು ಕೂಡ ಸೀರಿಯಸ್ ಆಗಿರೋದಿಲ್ಲ. ಸ್ಟೂಡೆಂಟ್ಸ್ಗಳು ಬಿಗಿನಿಂಗ್ ಇಂದನೇ ಕಂಪ್ನಿಗಳಲ್ಲಿ ಏನ್ ಟೂಲ್ಸ್ ಯೂಸ್ ಮಾಡ್ತಾರಲ್ಲ ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಇದು 2 ಕ್ಯಾಂಪಸ್ ಇದೆ, ಒಂದು ಗಜಿಯಾಬಾದ್ ಮತ್ತೆ ಇನ್ನೊಂದು ಬೆಂಗಳೂರಲ್ಲಿ. 2 ಕೂಡ ಪ್ರೈಮ್ ಲೊಕೇಶನ್ಸ್ ಇರುತ್ತೆ. ಸ್ಮೂತ್ ಡೈಲಿ ಆಕ್ಸೆಸಿಬಿಲಿಟಿ ಇರುತ್ತೆ. ಮತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಮ್ಯಾಕ್ ಬುಕ್ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ ಫ್ರೀ ಆಗಿ ಕೂಡ. ಇನ್ ಜಸ್ಟ್ ಫಸ್ಟ್ 100 days ಅಲ್ಲಿ 100+ ಕೋಡಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. 150+ ಸೆಷನ್ಸ್ ಮತ್ತೆ ಅಡ್ವಾನ್ಸ್ ಟಾಪಿಕ್ಸ್ ಕವರ್ ಆಗಿದೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ನ ಫಸ್ಟ್ ಸೆಮ್ ಅಲ್ಲೇ ಒಂದು ಫಿನಿಶ್ ಮಾಡಿದ್ದಾರೆ. ಒಬ್ಬ ಸ್ಟೂಡೆಂಟ್ಸ್ ಬಂದ್ಬಿಟ್ಟು AI ಟೂಲ್ ನ ಕೂಡ ಬಿಲ್ಡ್ ಮಾಡಿದ್ದಾನೆ, ರೋಮೋಜಿ ಅಂತ. ಇದು AI ಸಮಿಟ್ ಅಲ್ಲೂ ಕೂಡ ಒಂದು ಪ್ರೆಸೆಂಟ್ ನ ಮಾಡಿದ್ರು. ಮತ್ತೆ ಅನದರ್ ಸ್ಟೂಡೆಂಟ್ಸ್ ಗೂಗಲ್ ಬಿಗ್ ಕೋಡ್ ಅಲ್ಲೂ ಕೂಡ ಕಾಂಪಿಟೇಷನ್ ಅಲ್ಲಿ ಅವರು ಒಂದು ಸೆಕ್ಯೂರ್ ನ ಮಾಡಿದ್ದಾರೆ ಅವ್ರ ಪ್ಲೇಸ್ ನ. ಅದು ಕೂಡ ಫಸ್ಟ್ ಇಯರ್ ಇರ್ಬೇಕಾದ್ರೆ ಇಷ್ಟೊಂದು ಸ್ಟೂಡೆಂಟ್ಸ್ ಗಳು ನ್ಯಾಷನಲ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನ ವಿನ್ ಮಾಡ್ತಾ ಇದ್ದಾರೆ, ಅದು ಕೂಡ ಫಸ್ಟ್ ಇಯರ್ ಅಂತಾನೆ. ಇದೆಲ್ಲ ಕೂಡ ಯೂಶಲಿ ನಿಮ್ಗೆ ಬೇರೆ ಕಾಲೇಜಲ್ಲಿ 3rd year 4th year ನಡೆಯುತ್ತೆ, ಆದ್ರೆ ಈ ಒಂದು ಕಾಲೇಜಲ್ಲಿ ಅರ್ಲಿಯರ್ ಆಗಿ ಹ್ಯಾಪನ್ ಆಗ್ತಿದೆ. ನಾವು ಅಡ್ಮಿಷನ್ ಬಗ್ಗೆ ಮಾತಾಡೋಣ. ಇಲ್ಲಿ ಎಲ್ಲರೂ ಕೂಡ ಸೆಲೆಕ್ಟ್ ಆಗಕ್ ಹೋಗಲ್ಲ, ಕೇವಲ 12% ಆಫ್ ದ ಅಪ್ಲಿಕೇಶನ್ ಸೆಲೆಕ್ಟ್ ಆಗುತ್ತೆ ಅಷ್ಟೇ. ಇಲ್ಲಿ ನಿಮಗೆ ಫಸ್ಟ್ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಒಂದು ಲಾಜಿಕ್ ಮತ್ತೆ ಥಿಂಕಿಂಗ್ ಬೇಸಿಸ್ ಮೇಲೆ ಒಂದು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಒಂದು ಫೀಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾರೆ. ಮತ್ತೆ ನಿಮಗೆ ಮಲ್ಟಿಪಲ್ ಸ್ಕಾಲರ್ಶಿಪ್ ಆಪ್ಷನ್ಸ್ ಕೂಡ ಇರುತ್ತೆ. ಮೆರಿಟ್ ಬೇಸ್ ಮೇಲೆ ಇರುತ್ತೆ, ನೀಡ್ ಬೇಸಿಸ್ ಮೇಲೆ ಇರುತ್ತೆ, ಮತ್ತೆ ಸ್ಪೆಷಲ್ ಪ್ರೋಗ್ರಾಮ್ ಫಾರ್ ಗರ್ಲ್ಸ್ ಕೂಡ ಇರುತ್ತೆ, ಮತ್ತೆ ಆರ್ಮ್ ಫೋರ್ಸ್ ಫ್ಯಾಮಿಲೀಸ್ಗೂ ಕೂಡ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ. ಬೇಕಂದ್ರೆ ಫುಲ್ ಫೀಸ್ ಕೂಡ ಆಫ್ ಮಾಡ್ತಾರೆ. ಅದು ಸ್ಟೂಡೆಂಟ್ ಕಂಡೀಷನ್ಸ್ ಏನ್ ಪರ್ಸೆಂಟೇಜ್ ಇರುತ್ತಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಎಲ್ಲರದು ಕೂಡ ಫೈನಲ್ ಗೋಲ್ ಏನಂದ್ರೆ ಒಂದು ಒಳ್ಳೆ ಜಾಬ್ ತಗೋಬೇಕು ಅನ್ನೋದು. ಅದಕ್ಕೋಸ್ಕರ ನಿಮ್ಮ ಪಾತ್ ಕ್ಲಿಯರ್ ಇದೆ. ಅಲ್ಲಿ ಇಂಟರ್ನ್ಶಿಪ್, ಇಂಡಸ್ಟ್ರಿ ಮೆಂಟರ್ಸ್ ಇಂದ ಗೈಡೆನ್ಸ್, ಹಾಗೆ ಇಂಟರ್ವ್ಯೂ ಮತ್ತೆ ಸ್ಕಿಲ್ ಪ್ರಿಪರೇಷನ್ ಮತ್ತೆ ಕನೆಕ್ಷನ್ ವಿತ್ ಟಾಪ್ ಕಂಪನೀಸ್ ಎಲ್ಲ ಕೂಡ ಫಸ್ಟ್ ಇಯರ್ ಅಲ್ಲೇ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಜಸ್ಟ್ ಪಾಠನ ಮಾಡಲ್ಲ, ಅವ್ರನ್ನ ರಿಯಲ್ ವರ್ಕ್ಗೆ ಅವ್ರನ್ನ ಪ್ರಿಪೇರ್ನ ಮಾಡ್ತಾರೆ. ಇಲ್ಲಿ ಕೊನೆಯಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ನೀವು ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದು ಮ್ಯಾಟರ್ ಅಲ್ಲ, ಆದ್ರೆ ಪ್ರೆಷರ್ ಅನ್ನೋದು ತುಂಬಾನೇ ರಿಯಲ್ ಆಗಿರುತ್ತೆ. ಇವಾಗ ನೀವೇನ್ ಡಿಸಿಷನ್ ತಗೋತಿರಲ್ಲ ಅದು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಇಲ್ಲದೆ ನೀವು ತಗೊಂಡ್ರೆ ಅದು ನಿಮ್ಮದು ಬಿಗ್ ಮಿಸ್ಟೇಕ್ ಆಗಿರುತ್ತೆ. ಯಾಕೆಂದ್ರೆ ಇವಾಗ ನೀವು ಕಾಲೇಜ್ ಚೂಸ್ ಮಾಡ್ತಲ್ಲ, ನಿಮ್ಮ ನೆಕ್ಸ್ಟ್ 4 years ನ ಚೂಸ್ ಮಾಡ್ತಾ ಇರಾ. ಸ್ಕೂಲ್ ಆಫ್ ಟೆಕ್ನಾಲಜಿಗೆ ನೀವು ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 29ನೇ ತಾರೀಕು ಆಗಿರುತ್ತೆ. ಎಂಟ್ರೆನ್ಸ್ ಟೆಸ್ಟ್ ಬಂದ್ಬಿಟ್ಟು ಏಪ್ರಿಲ್ 30ನೇ ತಾರೀಕು ಇರುತ್ತೆ ಆನ್ಲೈನ್ ಅಲ್ಲಿ. ನೀವೇನಾದ್ರೂ ಸೀರಿಯಸ್ಲಿ ಈ ಒಂದು ಕಾಲೇಜ್ ಕನ್ಸಿಡರ್ ಮಾಡ್ತಾ ಇರ ಅಂದ್ರೆ ಈ ಒಂದು ಮೂವ್ಮೆಂಟ್ ನ ಮಿಸ್ ಮಾಡ್ಕೋಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗೋ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ಗೆಲ್ಲರಿಗೂ ಕೂಡ ಹೆಲ್ಪ್ ಆಗ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಯಾರು ಕೂಡ ಆ ಥರ ಮಾಡೋಕೆ ಹೋಗ್ಬಿಡಿ. ಆದರೆ ಡಿಸಿಷನ್ನ ಕರೆಕ್ಟಾಗಿ ಬುದ್ಧಿವಂತಿಕೆಯಿಂದ ತಗೊಳ್ಳಿ, ನಿಮ್ಮ ಫ್ಯೂಚರೇ ಚೇಂಜ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಒಂದು ವಿಡಿಯೋಸ್ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ.